ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಮಹಿಳೆಯರಿಗೆ ಬಿಗ್ ಅಪ್ಡೇಟ್. ಹೌದು, 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಸುಮಾರು 12 ಜಿಲ್ಲೆಗಳಿಗೆ ಬಕ್ರೀದ್ ಹಬ್ಬಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್. ಬರೀ ಮುಸ್ಲಿಂ ಮಹಿಳೆಯರಿಗಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಬಕ್ರೀದ್ ಹಬ್ಬವನ್ನು ಕೂಡ ಈಗ ಮಹಿಳೆಯರು ತುಂಬಾನೇ ಅದ್ದೂರಿಯಾಗಿ ಆಚರಿಸಬಹುದು. ಹಾಗಾದ್ರೆ ಈ 30ನೇ ಕಂತಿನ ಹಣ ಅಷ್ಟೇ ಅಲ್ಲ, ಇನ್ನು 2,000 ಕೂಡ ಬರ್ತಾ ಇದೆ. ಅದು ಯಾವ ಕಂತು, ಏನು ವಿಷಯ? ಸೊ 12 ಜಿಲ್ಲೆಗಳು ಅಂತ ನೀವು ತಿಳ್ಕೊಳ್ಬೇಕು. ಯಾಕಂದ್ರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ತೀರಾ ಇಂಪಾರ್ಟೆಂಟ್ ಮಾಹಿತಿ ಇದು. ಒಂದು ಕಡೆ ಗುಡ್ ನ್ಯೂಸ್ ಆದ್ರೆ, ಇನ್ನೊಂದು ಕಡೆ ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ. ಈಗಾಗಲೇ ಕಳೆದ 2 ತಿಂಗಳಲ್ಲಿ ನಾವು ಸುಮಾರು 1.5 ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಹೊರ ಹಾಕಿದ್ದೀವಿ. ಸೊ ಇನ್ನೂ ಕೂಡ ಸಿಗ್ತಾ ಇದ್ದಾರೆ, ಅವರನ್ನು ಕೂಡ ನಾವು ಹೊರ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ ಅನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ಈ ರೀತಿ ದಿಢೀರನೆ ಮಾತನಾಡ್ತಾರೆ? ಏನಿದು ವಿಷಯ? ಮತ್ತೇನ್ ಪ್ರಾಬ್ಲಮ್ ಆಯ್ತು? ಸೊ ಮತ್ತೆ ನಿಮ್ಮನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆಯಾ? ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಮಿಸ್ ಮಾಡದೆ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಅದರಲ್ಲಿ ಈ 30ನೇ ಕಂತು ಹಣ ಅಂದರೆ ಯಾವ ತಿಂಗಳ ಹಣ ಇದು ನಿಮಗೆ ಗೊತ್ತಿರಬೇಕು. ಇಲ್ಲ ಅಂದರೆ ನಿಮ್ಮನ್ನು ಯಾಮಾರಿಸಿಬಿಡುತ್ತೆ ಸರ್ಕಾರ. ಈಗಾಗಲೇ ಸಾಕಷ್ಟು ಕಂತುಗಳನ್ನೇ ಯಾಮಾರಿಸಿಬಿಟ್ಟಿದೆ. ಅದರಲ್ಲಿ 2 ಕಂತುಗಳು ಕಣ್ಣಿಗೆ ಕಟ್ಟುವ ಹಾಗೆ ಕಾಣಿಸ್ತಾ ಇದೆ. 2 ಕಂತುಗಳ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ. ಆದರೂ ಸಹಿತ ಹೊಸ ವೀಕ್ಷಕರು ಕೂಡ ಇರ್ತೀರಿ. ನಾನು ಶಾರ್ಟ್ ಆಗಿ ನಿಮ್ಗೆ ಹೇಳ್ತೀನಿ ಮುಂದೆ. ಈಗ ಈ 30ನೇ ಕಂತಿನ ಹಣ ಅಂದರೆ ಯಾವುದು, ಮತ್ತು ಈ ವರ್ಷದ ಜನವರಿ ತಿಂಗಳ ಹಣ ಅಂದರೆ ಯಾವ ತಿಂಗಳ ಹಣ, ಇದನ್ನು ಮೊದಲು ತಿಳ್ಕೊಳ್ಬೇಕು. ಯಾಕಂದರೆ ಯಾವ ತಿಂಗಳ ಹಣ ಅಂದರೆ ಯಾವ ಕಂತಿನ ಹಣ, ಇದು ನಮಗೆ ಜ್ಞಾಪಕ ಇರಬೇಕು. ಆಗ ಮಾತ್ರ ಸರ್ಕಾರ ನಮ್ಮನ್ನು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ವರ್ಷದ ಪ್ರಾರಂಭಿಕ ಕಂತು ಯಾವುದು ಅಂದರೆ ಜನವರಿ ತಿಂಗಳ ಹಣ ಅಂದರೆ ಯಾವ ಕಂತು, ನಂಬರ್ಸನ್ನು ನಾವು ನೆನಪಿಟ್ಕೊಳ್ಬೇಕು. 28ನೇ ಕಂತಿನ ಹಣ. ಹೌದು, ಕಳೆದ 2 ತಿಂಗಳ ಹಿಂದೆ ನೀವು ನೋಡಬಹುದು 4-5 ಕಂತುಗಳು ಜಮಾ ಆದವು. ಅದರಲ್ಲಿ ಹೋದ ವರ್ಷದ ಕಂತುಗಳು ಕೂಡ ಇದ್ವು, ಅವುಗಳನ್ನು ಕೂಡ ಕ್ಲಿಯರ್ ಮಾಡಲಾಗಿತ್ತು. ಅದು ಯಾವ ತಿಂಗಳ ಹಣಗಳು ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೆಪ್ಟೆಂಬರ್ 24ನೇ ಕಂತಿನ ಹಣವನ್ನು ಕೊಡಲಾಗಿತ್ತು, ಅಕ್ಟೋಬರ್ 25ನೇ ಕಂತಿನ ಹಣವನ್ನು ಕೊಡಲಾಗಿತ್ತು, ಮತ್ತು ಯುಗಾದಿ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣವನ್ನು ಕೂಡ ಕೊಡಲಾಗಿತ್ತು. ಅದಾದ ಬಳಿಕ ದಿಢೀರನೆ ಮತ್ತೆ ಇನ್ನೊಂದು ಕಂತು ಬರುತ್ತೆ, ಅದೇ 28ನೇ ಜನವರಿ ತಿಂಗಳ ಹಣ. ಹೌದು, ಈ 28ನೇ ಕಂತಿನ ಹಣ ಜನವರಿ ತಿಂಗಳ ಹಣವನ್ನು ಕೂಡ ಜಮಾ ಮಾಡಲಾಗ್ತಾ ಇತ್ತು. ಸೊ ಟೋಟಲಿ ನಿಮ್ಮ ಖಾತೆಗಳಿಗೆ 5 ಕಂತುಗಳನ್ನು, ಸುಮಾರು ಪ್ರತಿಯೊಬ್ಬ ಮಹಿಳೆಯರಿಗೆ 10,000 ರೂಪಾಯಿ ದುಡ್ಡನ್ನು ಜಮಾ ಮಾಡಲಾಗ್ತಾ ಇತ್ತು. ಅಂದರೆ ಒಂದೊಂದು ಕುಟುಂಬಕ್ಕೆ ಒಂದೊಂದು ರೇಷನ್ಸ್ ಕಾರ್ಡ್ಗಳಿಗೇನೆ 10,000 ರೂಪಾಯಿ ಹೋಗಿದೆ. ಟೋಟಲಿ ಸರ್ಕಾರದಿಂದ ವೆಚ್ಚ 12,500 ಕೋಟಿಯಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿತ್ತು. ಈಗಾಗಲೇ ನಿಮ್ಮ ಗಮನದಲ್ಲಿರಬಹುದು, ಬಜೆಟ್ ಮಂಡನೆಯಲ್ಲಿ ಕೂಡ ಘೋಷಣೆ ಮಾಡಿದ್ರು 28,608 ಕೋಟಿಯಷ್ಟು ದುಡ್ಡನ್ನು ನಾವು ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ, ಬರೀ ಒಂದು ಯೋಜನೆಗೆ ಇಷ್ಟೊಂದು ದುಡ್ಡು ಅಂತ ನೀವು ಗಮನಿಸಬಹುದು. ಇಷ್ಟು ದುಡ್ಡನ್ನು ಅಂದರೆ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. ಈ ವರ್ಷದ 12 ತಿಂಗಳಿಗಾಗಿ ಯಾವುದೇ ದುಡ್ಡಿನ ಕೊರತೆ ಇಲ್ಲ. 12 ತಿಂಗಳ ದುಡ್ಡನ್ನು, ಗೃಹಲಕ್ಷ್ಮಿ ದುಡ್ಡನ್ನು, ಈ ಒಂದು ಯೋಜನೆಯ ದುಡ್ಡನ್ನು ನಾವು ಈಗಾಗಲೇ ಮೀಸಲಿಟ್ಟಿದ್ದೀವಿ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅವರ ಖಾತೆಗಳಿಗೆ ಅವರ ದುಡ್ಡು ರೆಡಿ ಇದೆ ಅಂತ ಸ್ಟೇಟ್ಮೆಂಟನ್ನು CM ಸಿದ್ದರಾಮಯ್ಯನವರು ಕೊಡ್ತಾರೆ. ಹಾಗಾಗಿ ಈ ವರ್ಷದ ದುಡ್ಡು ಯಾವುದೇ ಕೊರತೆ ಇಲ್ಲ ಅಂತ ನಾವು ಅಂದ್ಕೊಳ್ಬಹುದು. ಆದರೆ ಈ ದುಡ್ಡನ್ನು ಬೇರೆ ಯೋಜನೆಗಳಲ್ಲಿ ಕೂಡ ಹಾಕಬಹುದಲ್ವ, ಅದು ನಮ್ಮ ಹತ್ರ ಇದೆಯಾ? ಇಲ್ವಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಈಗಾಗಲೇ ಪೆಂಡಿಂಗ್ ಕೂಡ ಉಳಿದಿದ್ದಾವೆ. ಸೊ ಅವುಗಳನ್ನು ಮೊದಲಾದರೂ ಕ್ಲಿಯರ್ ಮಾಡ್ತಾರಂತ ಕಾಯ್ದು ನೋಡಬೇಕು. ಒಟ್ಟಾರೆಯಾಗಿ 4-5 ಕಂತಿನ ಹಣವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಿಜ ಕೂಡ ಹೌದು. ಆದರೆ ಈಗ ಸದ್ಯಕ್ಕೆ ಮತ್ತೆ ಸಾಕಷ್ಟು ಕಂತುಗಳು ಕೂಡ ಪೆಂಡಿಂಗ್ ಉಳಿದಿದ್ದಾವೆ. ಸೊ ಈಗ 28 ಜನವರಿ ತಿಂಗಳ ಹಣ ಆದರೆ, ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಗಮನಿಸ್ತಾ ಹೋಗೋಣ, ನಿಮಗೆ ಕ್ಲಾರಿಟಿ ಸಿಗತ್ತೆ. 29 ಫೆಬ್ರವರಿ ತಿಂಗಳ ಹಣ, ಇದು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಮಾತ್ರ ಜಮಾ ಆಗಿದೆ. ಇನ್ನೂ ಬಹಳಷ್ಟು ಫಲಾನುಭವಿಗಳಿಗೆ, ಅಂದರೆ ಇನ್ನೂ 70-80% ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ. ಸೊ ಹೀಗಾಗಿ ಇನ್ನೂ ಕೂಡ ದುಡ್ಡು ಸರಿಯಾಗಿ ಬಂದಿಲ್ಲ. ಈ 29 ಫೆಬ್ರವರಿ ತಿಂಗಳ ಹಣ ಪೆಂಡಿಂಗ್ ಉಳಿದ ಹಾಗೆ, ಅದೇ ರೀತಿಯಾಗಿ ಮಾರ್ಚ್ 30ನೇ ಕಂತು, ಈಗ ಕ್ಲಾರಿಟಿ ಸಿಗ್ತಾ ಇದೆ ನೋಡ್ಕೊಳ್ಳಿ. 30ನೇ ಕಂತು ಅಂದರೆ ಮಾರ್ಚ್ ತಿಂಗಳ ಹಣ, 31ನೇ ಕಂತಂದರೆ ಏಪ್ರಿಲ್ ತಿಂಗಳ ಹಣ, ಈ 2 ತಿಂಗಳ ಹಣ ಜೊತೆಗೆ ಫೆಬ್ರವರಿ, ಈ 3 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ.
ಇದಷ್ಟೇ ಅಲ್ಲದೆ ಹೋದ ವರ್ಷದ 2 ತಿಂಗಳ ಹಣ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಸರ್ಕಾರ ದುಡ್ಡನ್ನು ಯಾಮಾರಿಸ್ಬಿಡುತ್ತೆ, ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಂತ. ಆ 2 ತಿಂಗಳ ಹಣ ಯಾವುದು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ 29 ಹಾಗೂ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಲಾಗ್ತಾ ಇದೆ. ಅದು ಯಾವ ತಿಂಗಳ ಹಣ ಅಂತ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ. ಇನ್ನು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ಸುಮಾರು 12 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದ್ದು, ಆ 12 ಜಿಲ್ಲೆಗಳು ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮುಖ್ಯವಾಗಿ ನಮ್ಮ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಕಂತು ರಿಲೀಸ್ ಆಯ್ತಪ್ಪ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಯಾಕಂದರೆ ನಾನು ಹೇಳಿದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ, ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು ಆಗಿರ್ತವೆ. ಸೊ ಹೀಗಾಗಿ ಅಲ್ಲಿಯೇ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ದುಡ್ಡನ್ನು. ಸೊ ಹಾಗಾಗಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಅದರ ಜೊತೆಗೇನೆ ವಿಜಯನಗರ ಧಾರವಾಡಕ್ಕೆ ಬರುತ್ತೆ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಕೊಪ್ಪಳ, ಬೀದರ, ಮಂಡ್ಯ, ಹಾಸನ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಇದರಲ್ಲಿ ನೀವು ಕೂಡ ಆಗಿರಬಹುದು. ಇನ್ನು ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆದವರು ನಿರಾಶೆ ಆಗಬೇಡಿ. ಯಾಕಂದರೆ ನಿಮಗೂ ಕೂಡ ದುಡ್ಡು ಬಂದೇ ಬರುತ್ತೆ. ನೀವು ಎಲಿಜಿಬಿಲಿಟಿ ಹೊಂದಿದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿದ್ದರೆ, ಅಂದರೆ ರೇಷನ್ ಸಿಗ್ತಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರ್ತಾ ಇರೋದಿಲ್ಲ. ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಇಟ್ಕೊಳ್ಬೇಕು. ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿರಬೇಕು. ಅದು ನಿಮಗೆ ಮುಖ್ಯವಾದಂಥದ್ದು. ಅದು ನೀವು ಟ್ರಾನ್ಸಾಕ್ಷನ್ ಮೇಲಿಂದ ಮೇಲೆ ಮಾಡ್ತಾ ಇದ್ದರೆ ಅದು ಆ್ಯಕ್ಟಿವ್ ಇದ್ದೇ ಇರುತ್ತೆ. ಮಾಡ್ತಾ ಇಲ್ಲ ಅಂದರೆ ಅದು ಬಂದಾಗಿರುತ್ತೆ. ಅದನ್ನೇ ಆ್ಯಕ್ಟಿವ್ ಮಾಡಬೇಕಾಗತ್ತೆ. ಆ್ಯಕ್ಟಿವ್ ಮಾಡಿದ್ರೆ ದುಡ್ಡು ಜಮಾ ಆಗುತ್ತೆ. ಸೊ ಜಿಲ್ಲೆಗಳನ್ನು ತಿಳಿಸಿದ್ದೀನಿ. ಈ ಪ್ರಾಬ್ಲಮ್ ಇರಲಿಲ್ಲ ಅಂದರೆ ನಮಗೆ ದುಡ್ಡು ಖಂಡಿತವಾಗ್ಲೂ ಬರುತ್ತೆ. ಇನ್ನು ಯಾವ ಕಂತುಗಳು ಅಂದರೆ ಹಿಂದಿನ ವರ್ಷದ್ದು, ಅಂದರೆ 2025ರಲ್ಲಿ ಪ್ರಾರಂಭದಲ್ಲಿ ಶಾರ್ಟಾಗಿ ನಾನು ಹೇಳ್ತೀನಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿಲ್ಲ. ಅದು ಇನ್ನೂ ಕೂಡ ಕೊಟ್ಟಿಲ್ಲ. ಈಗಾಗಲೇ ಕ್ಲಿಯರ್ ಮಾಡಬೇಕಾಗಿತ್ತು. BJP ನಾಯಕರ ಆಕ್ರೋಶದ ಮೇರೆಗೆ ಸುಮಾರು ಕಂತುಗಳನ್ನು ಜಮಾ ಮಾಡಿದ್ರಲ್ವಾ, ಅದೇ ಸಂದರ್ಭದಲ್ಲಿ ಆ 2 ತಿಂಗಳ ಹಣವನ್ನು ಕೂಡ ಕೊಡಬೇಕಾಗಿತ್ತು. ಆದರೆ ಆ 2 ತಿಂಗಳ ಹಣವನ್ನು ಸರ್ಕಾರ ಇನ್ನೂ ಕೊಟ್ಟಿಲ್ಲ. ಹೋದ ವರ್ಷದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅಂದರೆ 5 kg ಅಕ್ಕಿ, 5 kg ಅಕ್ಕಿ ಬದಲಾಗಿ ದುಡ್ಡಿತ್ತಲ್ವ, ಅದನ್ನೆಲ್ಲವೂ ಕೂಡ ಸೇರಿಸಿ ಟೋಟಲ್ 10 kg ದುಡ್ಡನ್ನು ಪ್ರತಿಯೊಬ್ಬ ಕುಟುಂಬಸ್ಥನಿಗೆ ಕೊಡ್ತಾ ಇದ್ರು. ಅದನ್ನು ಪ್ರಾರಂಭಿಸಿದರು. ಅದೇ ಸಂದರ್ಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡೋದೇ ಇಲ್ಲ. ಆ 2 ತಿಂಗಳ ಹಣವನ್ನು ನೀವು ಕೊಡಲೇಬೇಕು ಅನ್ನುವಂತಹ ಒಂದು ಪ್ರೆಷರನ್ನು ಸರ್ಕಾರ ಹಾಕತ್ತೆ. ಆ 2 ತಿಂಗಳ ಹಣವನ್ನು ಆದಷ್ಟು ಬೇಗ ಜಮಾ ಮಾಡಬೇಕು ಅನ್ನುವಂತಹ ಪ್ರೆಷರ್ ಹಾಕತ್ತೆ. ಸೊ ಹಾಗಾಗಿ ಅವುಗಳನ್ನು ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಆದರೆ ಅದನ್ನು ಬಿಡುಗಡೆ ಇನ್ನೂ ಕೂಡ ಮಾಡಿಲ್ಲ. ಆ 2 ತಿಂಗಳ ಹಣ ಜೊತೆಗೆ ಈ ವರ್ಷದ ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ, ಸೊ ಸುಮಾರು 4ರಿಂದ 5 ತಿಂಗಳ ಹಣವನ್ನು ಸರ್ಕಾರ ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಂತನೂ ಕೂಡ ಹೇಳಿದ್ದಾರೆ. ಕಾಯ್ದು ನೋಡೋಣ. ಇನ್ನು ಎಂಥವರಿಗೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಒಂದು ಆ್ಯಕ್ಟಿವ್ ಇರಲಿಲ್ಲ ಅಂದರೆ ನಾನು ಆಗಲೇ ಹೇಳಿರುವ ಹಾಗೆ ಬ್ಯಾಂಕಿಗೆ ಹೋಗಿ ನೀವು ನೋಡ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ, ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಇಲ್ಲ ಅಂದರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಸೊ ಆದರೆ ಇಂಥವರಿಗೆ ಮಾತ್ರ ಹಣ ಜಮಾ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸುಸ್ಪಷ್ಟ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ.